ಬನ್ನಿ ಅಭಿಯವರೇ, ನೋಡಿ ಈ ಫೈಲಲ್ಲಿ ನಿಮ್ಮ ಮನೆಗೆ ಸಂಬಂಧಪಟ್ಟ ಎಲ್ಲ ಆಸ್ತಿಗಳ ಫುಲ್ ಡೀಟೇಲ್ಸು ಇದೆ. ಇದರೊಳಗೆ ನಿಮ್ಮ ಪಾಲ್ಗೆ, ನಿಮ್ಮ ಬ್ರದರ್ ಪಾಲ್ಗೆ ಹಾಗೂ ಮಾಧವ್ ಹಾಗೂ ಮಹೇಶ್ ಅವ್ರ ಪಾಲ್ಗೆ ಏನೇನು ಆಸ್ತಿ ಸಿಗ್ಬೋದು ಅನ್ನೋ ಡೀಟೇಲ್ಸು ಇದರೊಳಗಿದೆ. ಲಾಯರ್ ಸಾಹೇಬ್ರೆ, ಅವಿ ಪಾಲಿನ ಆಸ್ತಿ ಆಗಲಿ, ನಮಗೆ ಸೇರಬೇಕಾಗಿರೋ ಆಸ್ತಿ ಆಗಲಿ, ಅದು ಯಾವುದನ್ನು ಭಾಗ ಮಾಡೋ ಅವಶ್ಯಕತೆ ಇಲ್ಲ. ಈ ಮನೆಯಿಂದ ಆಚೆ ಹೋಗ್ತಿರೋದು ಅಭಿ ಮಾತ್ರ. ಅವನಿಗೇನೇನು ಸೇರಬೇಕು ಅದನ್ನೆಲ್ಲ ಅವನ ಹೆಸರಿಗೆ ಮಾಡಿಸ್ಕೊಂಡು ಅವನು ಧಾರಾಳವಾಗಿ ಈ ಮನೆಯಿಂದ ಹೋಗಬಹುದು. ದಯವಿಟ್ಟು ಈ ಮನೆ ಭಾಗ ಆಗೋದ್ರ ಬಗ್ಗೆ ಮಾತಾಡಬೇಡಿ. ಈ ದಿನ ಕೇಳೋಕ್ಕೂ ಕೂಡ ನಮಗಾಗ್ತಿಲ್ಲ. ಈ ಮನೆ ಭಾಗ ಆಗ್ತಿದೆ ಅಂದರೆ ತಾನೇ ಅವನಿಗೆ ಪಾಲು ನನಗೆ ಪಾಲು ಅಂತ ಮಾತುಗಳು ಬರೋದು. ನನಗೆ ಈ ಆಸ್ತಿ ಪಾಸ್ತಿ ಯಾವುದೂ ಬೇಕಾಗಿಲ್ಲ, ಎಲ್ಲ ಅವನಿಗೆ ಕೊಟ್ಬಿಡಿ. ಒಟ್ಟಿನಲ್ಲಿ ಈ ಮನೆ ಒಡಿತಿದೆ ಅನ್ನೋ ಮಾತು ಸುಳ್ಳಾಗಬೇಕಷ್ಟೆ. ಅಭಿಯವರೇ, ನೀವೇನು ಹೇಳ್ತೀರಾ? ಇವರೆಲ್ಲ ಹೇಳ್ತಾ ಇರೋದನ್ನ ಬಾಂಡ್ ಪೇಪರಲ್ಲಿ ಬರ್ಕೊಟ್ರೆ ಇಷ್ಟು ಆಸ್ತಿಲಿ ನಿಮಗೆ ಏನು ಬೇಕೋ ಅದನ್ನು ನೀವೇ ತಗೋಬೋದು. ಅದನ್ನು ನಿಮ್ಮ ಹೆಸರು ಟ್ರಾನ್ಸ್ಫರ್ ಮಾಡಿಕೊಂಡು ರಿಜಿಸ್ಟ್ರು ಮಾಡಿಸ್ಕೋಬೋದು. ಹೇಳಿ, ನಿಮ್ಮ ಪಾಲ್ಗೆ ಏನೇನು ಬೇಕು ಅನ್ಕೋತಾ ಇದ್ದೀರಾ? ಕೆಳಗಡೆ ಮೀಡಿಯಾದವ್ರು ಬಂದಿದ್ದಾರೆ. ಮೀಡಿಯಾದವರ? ಅಭಿಬ್ರು ಮತ್ತೆ ನಿನ್ ಜೊತೆ ಮಾತಾಡ್ಬೇಕಂತ. ನಾನು ಕೇಳ್ತಿರೋದು ನಿಜಾನಾ? ಸರ್, ಮಾಧವ್ ಅವರ ಕುಟುಂಬದಲ್ಲಿ ಬಿರುಕು ಉಂಟಾಗಿದೆಯಾ? ಆಸ್ತಿ ವಿಚಾರದಲ್ಲಿ ಸಮಸ್ಯೆ? ಸರ್, ಆಸ್ತಿ ಪಾಲಾದರೆ ನಿಮ್ಗೇನೇನು ಸಿಗುತ್ತೆ? ಮುಂದೇನು ಮಾಡ್ತೀರಾ? ಹಾಗಾದ್ರೆ ಇವ್ರ ಕಂಪ್ನಿಗೆ ಕಂಪೀಟ್ ಮಾಡೋ ಹಾಗೆ ಇನ್ನೊಂದು ಕಂಪ್ನಿ ಓಪನ್ ಮಾಡ್ತಿದ್ದೀರಾ? ಮೊನ್ನೆ ತಾನೇ 25 ವರ್ಷದ ಆ್ಯನಿವರ್ಸರಿ ಆಗಿದೆ. ಆಗೆಲ್ಲ ಈ ವಿಷಯದ ಬಗ್ಗೆ ಮಾತಾಡಿಲ್ಲ. ಈಗ ಇದ್ದಕ್ಕಿದ್ದಂತೆ ಭಾಗ ಅಂತಿದ್ದೀರಾ. ಹಾಗಾದರೆ ಈ ವಿಷಯನೆಲ್ಲ ಮುಚ್ಚಿಟ್ಟು ಆ್ಯನಿವರ್ಸರಿ ಮಾಡಿದ್ರಾ? ಸಾರಿ ಅಣ್ಣ, ಅಭಿ ವಿಷಯನ ಮೀಡಿಯಾದವ್ರಿಗೂ ತರ್ತಾನೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಹೇಳಿ ಸರ್, ಮಾಧವ್ ಅವರ ಕುಟುಂಬ ಅಂದ್ರೆ ಮಾದರಿ ಕುಟುಂಬ ಅಂತಿದ್ರು, ಆದ್ರೆ ಈಗ ಈ ಕುಟುಂಬ ಹೊಡಿತಾ ಇರೋದಕ್ಕೆ ಕಾರಣ ಏನು? ಅಣ್ಣ ತಮ್ಮ ಬೇರೆ ಆಗ್ತಿದ್ದೀರಾ ಅಂದರೆ ಇನ್ನು ಮುಂದೆ ನಿಮ್ಮಿಬ್ಬರಲ್ಲೇ ಕಾಂಪಿಟೇಷನ್ ಬೆಳೆಯುತ್ತಾ ಅಥವಾ ಶತ್ರುತ್ವ ಬೆಳೆಯುತ್ತಾ? ಸ್ಟಾಪ್ ಇಟ್. ನೀವ್ ಅನ್ಕೊಂಡ್ರದೆಲ್ಲ ಸುಳ್ಳು. ನಾನಾಗ್ಲಿ ಅಣ್ಣ ಆಗ್ಲಿ ಜಗಳ ಆಡ್ಕೊಂಡಿಲ್ಲ. ನನಗೆ ಬರೀ ಅಣ್ಣ ಅಲ್ಲ, ನಾನು ತಪ್ಪು ಮಾಡಿದಾಗ ತಂದೆ ಸ್ಥಾನದಲ್ಲಿ ನಿಂತು ನನ್ನ ತಿದ್ದಿರೋದು ಇವನೇ. ತಾಯಿನ ಕಳ್ಕೊಂಡ್ಮೇಲೆ ಕಣ್ಣಲ್ಲಿ ಕಣ್ಣಿಟ್ಟು ಕಾಳಜಿ ಮಾಡಿರೋನು ಇವನೇ. ನಮ್ಮಿಬ್ರ ಮಧ್ಯೆ ಏನೇ ಮನಸ್ತಾಪ ಬಂದ್ರು ತಾನೇ ಮೊದಲು ಸೋತು ಯಾವಾಗಲೂ ನನ್ನ ಮನ್ಸು ಗೆಲ್ಲೋನು ಇವನೇ. ಇವನಿಂದ ದೂರ ಆಗಿ ನಾನು ಏನು ಮಾಡಬೇಕಾಗಿದೆ?
ಆಸ್ತಿ ನನಗೆ ಸೇರಬೇಕೋ ಇವನಿಗೆ ಸೇರಬೇಕೋ ಅಂತ ಯೋಚನೆ ಮಾಡೋದೇ ತಪ್ಪು. ಈ ಆಸ್ತಿ ನಮ್ಮ ಎಲ್ರಿಗೂ ಸೇರಬೇಕಾಗಿರೋದು. ಈ ಮನೆ ಭಾಗ ಆಗ್ತಿಲ್ಲ, ನಾವೆಲ್ಲರೂ ಒಟ್ಟಾಗೆ ಇರ್ತೀವಿ. ಸರ್, ಅಭಿ ಅವ್ರ ಮಾತು ಬಗ್ಗೆ ನೀವೇನು ಹೇಳ್ತೀರಾ? ಹಾಗಿದ್ರೆ ನೀವಿಬ್ರು ಬೇರೆ ಆಗ್ತಿಲ್ವಾ? ಖಂಡಿತ ಇಲ್ಲ. ಮನೆ ಅಂದಮೇಲೆ ಪ್ರತಿ ಮನಸ್ಸುಗಳಲ್ಲೂ ಮನಸ್ತಾಪಗಳು ಬಂದೇ ಬರುತ್ತೆ. ಆದರೆ ಆ ಮನಸ್ತಾಪಗಳನ್ನು ದೂರ ಮಾಡೋದೇ ಪ್ರೀತಿ, ಬಾಂಧವ್ಯ. ಅಭಿ ಹೇಳ್ದಾಗೆ ನಾವೆಲ್ಲರೂ ಒಂದಾಗಿರ್ತೀವಿ. ಅದೇ ಈ ಮನೆ ಪಾಲ್ಗೆ ದೊಡ್ಡ ಆಸ್ತಿ. ಇಷ್ಟರ ಮಧ್ಯೆ ಯಾರಿಗಾದ್ರೂ ಮನಸ್ತಾಪ ಆದರೂ ಅವ್ರ ಮನಸ್ಸನ್ನು ಬದಲಾಯಿಸೋ ಶಕ್ತಿ ಈ ಮನೆಯವ್ರಿಗಿದೆ. ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ ಅಂದರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅದಕ್ಕೆ ಕಾರಣ ಆದವರು ಒಬ್ಬರಿದ್ದಾರೆ. ಅಮ್ಮ ಬನ್ನಿ. ಇವರೇ ನನ್ನಮ್ಮ. ಇವ್ರ ಮನೆಗೆ ಬಂದಾದ್ಮೇಲೆ ಒಂದಿಷ್ಟು ಇರಿಸು ಮುರಿಸಿತ್ತು ನಿಜ. ಆದರೆ ಅದನ್ನೆಲ್ಲ ಮೀರಿ ಎಲ್ಲರ ಮನಸ್ಸನ್ನು ಗೆಲ್ಲೋ ಶಕ್ತಿ ಇವ್ರಿಗಿತ್ತು. ನಾವೆಲ್ಲರೂ ಇವತ್ತು ಖುಷಿಯಾಗಿದ್ದೀವಿ ಅಂದರೆ ಅದಕ್ಕೆ ಕಾರಣ ಇವರೇ. ಇಲ್ಲ, ಇದಕ್ಕೆಲ್ಲ ನಾನು ಕಾರಣ ಅಲ್ಲ. ಇದಕ್ಕೆಲ್ಲ ಕಾರಣ ಮಾಧವ್ ಅವರು. ಅವರು ಮಕ್ಕಳ ಮೇಲಿಟ್ಟಿರೋ ಪ್ರೀತಿನೇ ಮನೆನ ಒಗ್ಗಟ್ಟಾಗಿಟ್ಟಿದೆ. ಅಣ್ಣ ಬಾ. ಇಷ್ಟು ವರ್ಷದಿಂದ ನಾವೆಲ್ಲರೂ ಒಟ್ಟಾಗಿದ್ದೀವಿ ಅಂದರೆ ಅದಕ್ಕೆ ಕಾರಣ ನಮ್ಮ ಅಣ್ಣ ಮಕ್ಕಳ ಮೇಲಿಟ್ಟಿರುವ ಪ್ರೀತಿ ಮತ್ತು ನಂಬಿಕೆ. ಅವನು ಇಷ್ಟು ವರ್ಷ ಕಷ್ಟಪಟ್ಟು ಮಾಡಿದ್ದನ್ನು ನಿಷ್ಠೆಯಿಂದ ಮಕ್ಕಳು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಜೀವನದಲ್ಲಿ ನಾವೇನಾದರೂ ಸಾಧನೆ ಮಾಡ್ತೀವಿ ಅಂದರೆ ಅದಕ್ಕೆ ನಮ್ಮ ಸುತ್ತ ಇರೋ ಸಂಬಂಧಗಳೇ ಕಾರಣ. ನನ್ನ ತಮ್ಮ, ಅವನ ಹೆಂಡತಿ ಶಾರ್ವರಿ, ನನ್ನ ಮಕ್ಕಳು, ನನ್ನ ಸೊಸೆಯಂದರು, ಇವರೆಲ್ಲ ಕೊಟ್ಟಿರೋ ಪ್ರೀತಿ, ನೆಮ್ಮದಿ, ಪ್ರೋತ್ಸಾಹ, ಇದರಿಂದ ನಮ್ಮ ಮನೆಗೆ ಒಂದು ಒಳ್ಳೆಯ ಹೆಸರು ಬಂದಿದೆ. ಇದರಿಂದ ನಾವೆಲ್ಲರೂ ಸಂತೋಷವಾಗಿದ್ದೀವಿ. ಈಗ ಕಂಪ್ನಿನ ನಾನು ಮತ್ತು ಅಭಿ ನೋಡ್ಕೋತಾ ಇದ್ದೀವಿ. ಒಂದು ಕಲ್ಲನ್ನು ಕೆತ್ತಿ ಸುಂದರವಾದ ಶಿಲ್ಪ ಮಾಡಿದ್ದು ಇವರು. ಅವ್ರು ಮಾಡಿಕೊಟ್ಟಿರೋ ಶಿಲ್ಪಕ್ಕೆ ನಾವೀಗ ಪೂಜೆ ಮಾಡ್ತಿದ್ದೀವಿ, ಅಭಿಷೇಕ ಮಾಡ್ತಿದ್ದೀವಿ ಅಷ್ಟೆ.
ಕಷ್ಟ ವ್ಯರ್ಥ ಆಗದಿರೋ ಥರ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮಿಬ್ರದ್ದು. ನಾವಿಬ್ರು ಚೆನ್ನಾಗಿದ್ದು ಈ ಕಂಪ್ನಿನ ಬೆಳೆಸಿದ್ರೆ ಅದು ನಾವು ಅವ್ರಿಗೆ ಕೊಡೋ ಗೌರವ ಆಗುತ್ತೆ. ಹಾಗಾದರೆ ನಿಮ್ಮ ಪ್ರಶ್ನೆಗೆಲ್ಲ ಉತ್ತರ ಸಿಕ್ತಲ್ವಾ? ಹೋಗಿ ಬನ್ನಿ. ಏನಿದೆಲ್ಲ ಏನು ನಡೀತಾ ಇದೆ? ಅಂದರೆ ಈ ಮನೆ ಭಾಗ ಆಗ್ತಾ ಇಲ್ವಾ? ಅಭಿ ಅವರೇ, ಏನು ನಿಮ್ಮ ನಿರ್ಧಾರ? ಅವ್ನ ನಿರ್ಧಾರ ಏನು ಅಂತ ಈಗ ಮತ್ತೆ ನಿಮ್ಮ ಹತ್ರ ಹೇಳ್ಬೇಕಾ? ಅವ್ನ ನಿರ್ಧಾರ ಏನು ಅಂತ ಮೀಡಿಯಾದವ್ರ ಮುಂದೆ ಇಡೀ ಪ್ರಪಂಚಕ್ಕೆ ಹೇಳಿದಾನೆ. ಆದರೂ ಅವರು ನೇರವಾಗಿ ನನಗೇನು ಹೇಳಿಲ್ಲ. ಅವ್ರು ನನಗೇನು ಹೇಳ್ತಾರೋ ನಾನು ಅದನ್ನೇ ಕನ್ಸಿಡರ್ ಮಾಡ್ತೀನಿ. ಈಗಲೂ ಅವರು ಮನೆ ಭಾಗ ಆಗಬೇಕು ಅಂದರೆ ಅದಕ್ಕೆ ಬೇಕಾಗಿರೋ ಪ್ರೊಸೀಜರ್ನ ನಾನು ಮುಂದುವರಿಸ್ತೀನಿ. ಹೇಳಿ ಅಭಿ ಅವರೇ, ಏನು ನಿಮ್ಮ ನಿರ್ಧಾರ? ಈ ಮನೆಯವರೆಲ್ಲ ಯಾವತ್ತೂ ಒಂದಾಗಿರ್ತಾರೆ. ಈ ಮನೆ ಭಾಗ ಆಗ್ತಿಲ್ಲ. ನೀವಿನ್ನು ಹೊರಡ್ಬೋದು. ಈಗ ನಾವು ಹೋಗದೆ ಹೋದ್ರೆ ಎಲ್ಲರೂ ನಮ್ಮ ಬಗ್ಗೆ ತಪ್ಪಾಗಿ ತಿಳ್ಕೊತಾರೆ. ಇವತ್ತು ನಿಜವಾಗ್ಲೂ ನಮ್ಮ ಮನೇಲಿ ಹಬ್ಬನೇ. ನಾನು ಹೋಗಿ ಸಿಹಿ ಮಾಡ್ತೀನಿ. ಮೊದಲು ದೇವ್ರಿಗೆ ತುಪ್ಪದ ದೀಪ ಹಚ್ಚಬೇಕು. ಹೌದು, ಥ್ಯಾಂಕ್ಸ್ ಅಭಿ. ಈ ಮನೆಯಲ್ಲಿ ಭಾಗ ಆಗುತ್ತೋ ಅನ್ನೋ ಭಯ ನನಗೂ ಇತ್ತು. ನೀನು ಅದನ್ನು ಸುಳ್ಳು ಮಾಡಿದೆ. ನನ್ನಿಂದ ಯಾರು ಆಸ್ತಿನೂ ಕಳ್ಕೋಬೇಕಾಗಿಲ್ಲ, ನನ್ನಿಂದ ಯಾರು ಮನೆ ಬಿಟ್ಟು ಹೋಗೋದು ಬೇಕಾಗಿಲ್ಲ. ಚಿಕ್ಕಮ್ಮ, ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ನಾನು ಈ ವಿಷಯ ಕೈಬಿಟ್ಟೆ. ಅದು ಬಿಟ್ಟರೆ ಬೇರೆ ಇನ್ನೇನಿಲ್ಲ. ನಾನು ನಿನಗೆ ಒಳ್ಳೆ ಅಪ್ಪ ಆಗೋಕ್ಕೆ ಸಾಧ್ಯ ಆಯ್ತೋ ಇಲ್ವೋ, ಆದರೆ ನೀನಿವತ್ತು ತಗೊಂಡ ನಿರ್ಧಾರದಿಂದ ದೇವ್ರಂತ ಮಗ ಆಗ್ಬಿಟ್ಟ ಅಭಿ. ಇದನ್ನೇ ಬೇಡ ಅನ್ನೋದು. ಇಷ್ಟೆಲ್ಲ ಓವರ್ ರಿಯಾಕ್ಟ್ ಮಾಡೋ ಅವಶ್ಯಕತೆ ಇಲ್ಲ. ನಮ್ಗಾಗಿರೋ ಸಂತೋಷಕ್ಕೆ ಇದು ಕಡಿಮೆನೇ ಭೀ. ಅಂತೂ ನೀನು ನಿನ್ನ ಡಿಸಿಷನ್ ಬದಲಾಯಿಸ್ದೆಯಲ್ಲ. ನಿನ್ನ ನಿರ್ಧಾರದಿಂದ ಈ ಮನೆ ನೆಮ್ಮದಿ, ಈ ಮನೆ ಗೌರವ ಉಳ್ಕೊಂಡಿದೆ. ಆದರೆ ನಾನು ಯಾವುದನ್ನು ನಿಮಗೋಸ್ಕರ ಮಾಡಿದ್ದು ಅಂತ ಅನ್ಕೋಬೇಡಿ. ನನ್ನ ಮನ್ಸಿಗೆ ಅನಿಸ್ದಾಗ ನಾನು ಮಾಡಿದ್ದೀನಿ. ನಾನು ಈ ಮನೇಲಿ ಭಾಗ ಕೇಳಬಾರ್ದು ಅಂತ ಈ ಅಮ್ಮ ಮಗ ಡ್ರಾಮಾ ಕ್ರಿಯೇಟ್ ಮಾಡಿದ್ರಲ್ಲ, ಅದನ್ನು ಮತ್ತೆ ಕಂಟಿನ್ಯೂ ಮಾಡಬೇಡಿ ಅಂತ ಹೇಳಿ. ಎಮೋಷನಲ್ ಡ್ರಾಮಾನ ಏನು ಹೇಳ್ತಿದ್ದೀಯ ಅಭಿ? ನಾನು ಮನೆ ಬಿಟ್ಟು ಹೋಗ್ಬಾರ್ದು ಅನ್ನೋ ಕಾರಣಕ್ಕೆ ಇವನ್ ಪಾಲಿನ ಆಸ್ತಿನ ನನ್ನ ಹೆಸರಿಗೆ ಬರೆಯೋದೇನು ಬೇಕಾಗಿಲ್ಲ.
ಅಭಿ ಏನು ಹೇಳ್ತಿದ್ದಾನೆ ಅವನು? ಅದು ಅವಿ ನನಗೆ ಆಸ್ತಿಲಿ ಯಾವ ಪಾಲು ಬೇಡ, ಆದರೆ ನೀನು ಮನೆ ಬಿಟ್ಟು ಹೋಗಬೇಡ ಅಂತ ಅಭಿನ ಕೇಳ್ಕೊಂಡಿದ್ದ. ಅವನಿಗೆ ಮಾತ್ರ ಅಲ್ಲ, ನಿಮಗೂ ಸೇರಿಸ ಹೇಳ್ತಾ ಇದ್ದೀನಿ. ನಾನು ಈ ಮನೇಲಿ ಇರಬೇಕು ಅಂತ ನೀವು ಈ ಮನೆ ಬಿಟ್ಟು ಹೋಗೋದೇನು ಬೇಕಾಗಿಲ್ಲ. ಎಲ್ಲರೂ ಈಗ ಹೇಗಿದ್ದೀರೋ ಹಾಗೆ ಇದ್ಬಿಡಿ. ತುಳಸಿಯವರೇ, ನೀವು ಅಭಿಗೋಸ್ಕರ ಮನೆ ಬಿಟ್ಟು ಹೋಗೋ ನಿರ್ಧಾರ ಮಾಡಿದ್ರಾ? ನಾನು ಈ ಮನೆಗೆ ಸೊಸೆಯಾಗಿ ಬಂದಿದ್ದೆ ಈ ಮನೇಲಿ ಎಲ್ಲರೂ ಸಂತೋಷವಾಗಿರಬೇಕು ಅನ್ನೋ ಆಸೆ ಇಟ್ಕೊಂಡು. ನಾನು ಮನೆ ಬಿಟ್ಟು ಹೋಗೋದ್ರಿಂದ ಅಪ್ಪ ಮಕ್ಕಳು ಒಂದಾಗ್ತಾರೆ, ಈ ಮನೆ ಭಾಗ ಆಗೋದು ತಪ್ಪತ್ತೆ ಅನ್ನೋದಾದರೆ ನಾನು ಆಚೆ ಹೋಗೋದ್ರಲ್ಲಿ ತಪ್ಪೇನೂ ಇಲ್ಲ ಅಲ್ವಾ? ಅದಕ್ಕೆ ನೀವು ನನ್ನನ್ನು ಬಿಟ್ಟು ಹೋಗೋ ಯೋಚನೆ ಮಾಡಿದ್ರಾ? ನೀವು ನಿಮ್ಮ ಮಕ್ಕಳು ಒಂದಾಗಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ ಆಗಿತ್ತು. ಅಂದರೆ ನೀವು ನಿಮ್ಮ ಜೀವನದ ಬಗ್ಗೆ ಯೋಚನೆ ಮಾಡಲಿಲ್ವಾ? ಅವ್ರು ಯೋಚನೆನೂ ಮಾಡಲ್ಲ. ಸ್ವಾರ್ಥ ಇಲ್ಲದೆ ತನ್ನ ಮಕ್ಕಳಿಗೋಸ್ಕರ ಬದುಕೋದು ತಾನೇ ತಾಯಿ. ನನ್ನ ಮಗನ್ನ ನನಗೆ ಉಳಿಸ್ಕೊಡೋದಕ್ಕೆ ಇಷ್ಟು ದೊಡ್ಡ ತ್ಯಾಗ ಮಾಡೋದಕ್ಕೆ ಸಿದ್ಧರಾಗ್ಬಿಟ್ರಾ? ಅಂತೂ ನಮ್ಮೆಲ್ಲರ ಆಸೆ ಈಡೇರ್ ಮನೆ ಒಡಿಲಿಲ್ಲ. ಇದಕ್ಕೆಲ್ಲ ನೀವಿಬ್ಬರೇ ಮುಖ್ಯ ಕಾರಣ. ಥ್ಯಾಂಕ್ಸ್ ಅವಿ. ಅಭಿ, ನೀನು ಮಾತಾಡಿದ್ದೇನು, ಆದರೆ ನೀನು ಮಾಡಿದ್ದೇನು? ನಿನ್ನ ಮನೆಯಲ್ಲಿ ಭಾಗ ಕೇಳ್ತೀಯ ಅಂತ ನಮ್ಮ ಡ್ಯಾಡ್ ಲಾಯರ್ನ ಕರೆಸಿದ್ರೆ ಅವ್ರ ಮುಂದೆ ನೀನು ಭಾಗ ಬೇಡ ಅಂತ ಹೇಳಿ ಒಂದು ರೀತಿಯಲ್ಲಿ ಅವಮಾನ ಆಗೋ ಹಾಗೆ ನಡ್ಕೊಂಡ್ಬಿಟ್ಟೆ. ಏನು ಅಭಿ ಇದೆಲ್ಲ? ನೀನು ಹೀಗೆ ಮಾಡ್ತೀಯ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಮನೆ ಭಾಗ ಆಗೋದು ಬೇಡ ಅಂತ ನಿನಗೆ ಅನಿಸಿದ್ರೆ ಯಾಕಷ್ಟೆಲ್ಲ ಹೇಳಿದೆ? ಯಾಕೆ ಮನೆಯವ್ರ ಮುಂದೆ ಕೆಟ್ಟವನಾದೆ? ಮನೆಯವ್ರ ಮಾತುಗಳಿಗೆ, ಅವ್ರ ಎಮೋಷ್ನಲ್ ಡ್ರಾಮಾಗಳಿಗೆ ಸೋತ್ಬಿಟ್ಟಿ ಅಭಿ ನೀನು. ಅಭಿ, ಅಥವಾ ಮನೆಯಿಂದ ಒಬ್ಬನೇ ಆಚೆ ಬಂದು ಏನು ಮಾಡೋಕ್ಕಾಗಲ್ಲ ಅನ್ನೋ ಭಯ ಬಂತ ನಿನಗೆ? ದೀಪಿಕಾ ಪ್ಲೀಸ್, ಈಗ ನನಗೆ ಏನೂ ಕೇಳಬೇಡಿ. ಮನೆ ಭಾಗ ಆಗೋದು ಬೇಡ ಅಂತ ನನಗನ್ಸಿದಂತೂ ನಿಜ. ಅದೇ ಯಾಕೆ ಅಭಿ? ಇದ್ದಕ್ಕಿದ್ದ ಹಾಗೆ ನಿನಗೆ ಯಾಕೆ ಹಾಗನ್ನಿಸ್ತು? ಗೊತ್ತಿಲ್ಲ ಚಿಕ್ಕಮ್ಮ. ಈ ಮನೆ ಭಾಗ ಮಾಡ್ತಿರೋದಕ್ಕೆ ನನಗೊಂಥರ ಗಿಲ್ಟ್ ಕಾಡಕ್ಕೆ ಶುರು ಆಯಿತು. ಈ ಮನೆ ಹೊಡಿತಾ ಇದ್ದೀನಿ ಏನೋ ಅನ್ನಿಸ್ತು. ಇಲ್ಲಿರೋರೆಲ್ಲ ನನ್ನ ಕಡೆಗಣಿಸಿರ್ಬೋದು, ಹಾಗಂದು ಮಾತ್ರಕ್ಕೆ ಇವ್ರನ್ನೆಲ್ಲ ಬಿಟ್ಟು ಈ ಮನೆಯಿಂದ ಆಚೆ ಹೋಗೋದು ಮನ್ಸಿಗೆ ತುಂಬ ಕಷ್ಟ ಅನ್ನಿಸ್ತು ಚಿಕ್ಕಮ್ಮ. ಅಣ್ಣನ ನಾನು ಹೇಗೆ ಬಿಟ್ಕೊಡ್ಲಿ? ಅವನ ಜೊತೆ ನಾನು ಏನೇ ಜಗಳ ಆಡಿರ್ಬೋದು,
ನಮ್ಮಿಬ್ಬರ ಮಧ್ಯೆ ಎಷ್ಟೇ ಮನಸ್ತಾಪ ಇರ್ಬೋದು, ಆದರೆ ಅದಕ್ಕೋಸ್ಕರ ನಾವಿಬ್ರು ಬೇರೆ ಆಗ್ತಾ ಇದ್ದೀವಿ ಅಂತ ಎಲ್ಲರೂ ಹೇಳ್ತಿದ್ರೆ ನನ್ನ ಕೈಲಿ ಸಹಿಸ್ಕೊಳಕ್ಕಾಗ್ತಿಲ್ಲ. ಹಾಗಂತ ನನಗೆ ಇವ್ರ ಮೇಲೆ ಕೋಪ ಕಮ್ಮಿ ಆಗಿದೆ ಅಂತಲ್ಲ, ಅವ್ರ ಮೇಲಿರೋ ಕೋಪ ಹಾಗೇ ಇದೆ. ಆ ಕೋಪಕ್ಕೋಸ್ಕರ ಈ ಮನೆ ಭಾಗ ಆದರೆ ಈ ಮನೆ ಮರ್ಯಾದೆ ಹೋಗುತ್ತೆ. ಎಲ್ರಿಗೂ ನಮ್ಮ ಮನೆ ಮೇಲಿರೋ ಗೌರವ ಕಮ್ಮಿ ಆಗುತ್ತೆ. ಈ ಮನೆಗೆ ಗೌರವ ತಂದ್ಕೊಡೋದ್ರಲ್ಲಿ ನಮ್ಮ ಅಮ್ಮನ ಪಾಲು ತುಂಬ ಇದೆ ಅಲ್ವಾ ಚಿಕ್ಕಮ್ಮ? ಇಲ್ಲ, ಸದ್ಯಕ್ಕೆ ಈ ಮನೆ ಭಾಗ ಆಗೋ ವಿಷಯ ಬೇಡ. ಅದೇನಾಗುತ್ತೋ ಆಗಲಿ, ಎಲ್ಲಾನು ಇಲ್ಲೇ ಇದ್ಕೊಂಡು ಎದುರಿಸ್ತೀನಿ. ಗಂಡ ಒಬ್ಬ ಎಮೋಷ್ನಲ್ ಫೂಲ್. ಯಾರಾದರೂ 2 ಹನಿ ಕಣ್ಣಲ್ಲಿ ನೀರು ಹಾಕ್ಬಿಟ್ರೆ ಸಾಕು, ಕರ್ಗೋಗ್ಬಿಡ್ತಾನೆ. ನಾವು ಅಂದ್ಕೊಂಡಿದ್ದು, ನಾವು ಮಾಡಿದ ಪ್ಲ್ಯಾನ್ ಎಲ್ಲ ಹಾಳಾಗೋಯ್ತು. ಮನೆಯವರೆಲ್ಲರೂ ಅವನ್ನ ಎಮೋಷ್ನಲ್ ಆಗಿ ಟ್ರ್ಯಾಪ್ ಮಾಡಿದ್ದಾರೆ. ಇರಲಿ, ಸದ್ಯಕ್ಕೀಗ ನಾವೇನು ಮಾಡೋಕ್ಕಾಗಲ್ಲ, ಏನು ಮಾಡೋದು ಬೇಡ. ಅವನು ಹೀಗೆ ಇದ್ಬಿಡ್ಲಿ. ಮನೆಯವರೆಲ್ಲರೂ ಯಾವ ರೀತಿ ಅವನನ್ನು ದಾರಿಗೆ ತಂದ್ರೋ ಅದೇ ರೀತಿ, ಅದೇ ಸೂತ್ರ ಬಳಸಿ ನಾವು ಅವನ ದಾರಿ ತಪ್ಪಿಸಿದ್ರಾಯ್ತು. ಅದಕ್ಕೆ ಸ್ವಲ್ಪ ದಿನ ಅವನ ಪಾಡಿಗೆ ಅವನಿದ್ದು ಬಿಡಲಿ.